ಹಾಯ್, ವೆಲ್ಕಮ್ ಟು ತಾರಿ ಗ್ರೂಪ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ಕ್ವಾಲಿಟಿ ವುಡ್, ಬಟ್ ಅದೇ ಸೇಮ್ ಪೂರ್ ಕ್ವಾಲಿಟಿ. ಒಂದು ರೇಸಲ್ಲಿ ನೀವು ಫಸ್ಟ್ ಒಬ್ರು ಗೆಲ್ಬೋದು, ಸೆಕೆಂಡ್ ಇನ್ನೊಬ್ಬರು ಬರ್ತಾರೆ. ಬಟ್ ಗಂಧದಲ್ಲಿ ನೀವು ಇದರ್ ಫಸ್ಟ್ ಬರ್ತೀರಾ ಇಲ್ಲ ಝೀರೋ ಲಾಸ್ಟ್. ದೇರ್ ಇಸ್ ನೋ ಸೆಕೆಂಡ್ ಥರ್ಡ್. ಓಕೆ, ಯಾಕಪ್ಪ ಅಂತಂದರೆ ಇವತ್ತು ಇವತ್ತು ಟಾಪಿಕ್ ಹೇಳ್ತಾ ಇದ್ದೇನಲ್ಲ, ಸ್ಟೆಮ್ ಬರೋರ್. ಇದು ಒಂದು ಹುಳ ನಿಮ್ಮ ಎಂಟೈರ್ ತೋಟನ ಹಾಳು ಮಾಡುತ್ತೆ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮುಂದೆನೇ ನಿಮ್ಮ ತೋಟ ವೈಪೌಟ್ ಆಗುತ್ತೆ. ಇದು ಆಗಬಾರ್ದಂದ್ರೆ ನೀವೇನು ಮಾಡಬೇಕು, ಇದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ವಿಡಿಯೋ ಶುರು ಮಾಡೋಣ. ಬರೋದಾದರೆ ಇದೊಂದು ಕಟ್ಟಿಗೆ, ಒಂದು ಗಂಧ ಇಷ್ಟೇ ಬೆಳೆಯೋದು. ಅಂದರೆ ಇದು ಹಾರ್ಟ್ ವುಡ್, ಇದು ಬಾರ್ಡ್ರಿಗೆ ಇರೋದು ಸ್ಯಾಪ್ ವುಡ್. ಓಕೆ, ಈ ಹಾರ್ಟ್ ವುಡ್ ಬರಲಿಲ್ಲ ಅಂತಂದರೆ ಇದರ ವ್ಯಾಲ್ಯೂ ಝೀರೋ. ಓಕೆ, ಈಗ ಫಸ್ಟ್ ಬರೋದಾದರೆ ಸ್ಟೆಮ್ ಬರೋರು ನಿಮ್ಮ ಗಂಧ ತೋಟದಲ್ಲಿ ಕಾಮನ್ ಆಗಿರುತ್ತೆ. ಯಾಕೆ ಕಾಮನ್ ಆಗಿರುತ್ತೆ ಅದನ್ನ ತಿಳ್ಕೊಳ್ಳಿ. ಒಂದು ಸ್ಟೆಮ್ ಬರೋರು ಯಾವಾಗ ಬರುತ್ತೆ, ನಿಮ್ಮ ತೋಟದಲ್ಲಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ. ಅಂದರೆ ನಿಮ್ಮ ಗಿಡಗಳಿಗೆ ಪ್ರತಿ ವರ್ಷ ಸಿಕ್ಕಷ್ಟು ನೀರು ಸಿಕ್ಕಿಲ್ಲ ಅಂದರೆ ಆಗೋ ಸಾಧ್ಯತೆ ಇರುತ್ತೆ, ಇಲ್ಲ ಅತಿ ನೀರು ಆಗಿದ್ರೂ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಮೂರನೇದಂತಂದರೆ ಅದರ ಹೆಲ್ತ್ ಡಿಸೀಸ್ ಬಂದು ರೋಗ ಬಂದು ಹೆಲ್ತ್ ಡಿಟೋರೇಟ್ ಆಗಿದ್ದರೆ ಆಗುತ್ತೆ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ಫಸ್ಟು ಕಾರಣ ತಿಳ್ಕೊಂಡ್ರಿ. ಈ ಸ್ಟೆಮ್ ಬೋರೋರ್ ಏನು? ಸ್ಟೆಮ್ ಬೋರೋರ್ ಎಂಥ ಒಂದು ಹುಳ ಅಂತಂದರೆ, ನಿಮ್ಮ ತೋಟದಲ್ಲಿ ಬರುತ್ತೆ, ನಿಮ್ಮ ಗಿಡನ ತಿನ್ನುತ್ತೆ, ನಿಮಗೆ ಒಂದು ಸುಳಿವಿಲ್ಲದೇ ಫುಲ್ಲು ತೋಟನ ಹಾಳು ಮಾಡೋ ಸಾಧ್ಯತೆ ಇರುತ್ತೆ. ಓಕೆ, ನಿಮ್ಮ ಮನೆ ಒಳಗಡೆನೇ ಒಂದು ಕಳ್ಳನ ಸಾಕದಷ್ಟು ಡೇಂಜರ್ ಅದು. ಓಕೆ, ಇದು ಆಗಬಾರ್ದು. ಇದು ಬಂದರೆ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದು ಇವತ್ತು ನಾನು ಹೇಳಿಕೊಡ್ತೇನೆ. ಫುಲ್ ವಿಡಿಯೋ ಕರೆಕ್ಟಾಗಿ ನೋಡಿ. ಈಗ ಸ್ಟೆಮ್ ಬರೋರು ನಿಮ್ಮ ತೋಟದಲ್ಲಿ ಬಂದಿದೆಯೋ ಇಲ್ವೋ ಅನ್ನೋದು ಹೆಂಗೆ ನೀವು ಕಂಡುಹಿಡಿಬೋದು ಅನ್ನೋದು ತಿಳಿಸ್ಕೊಡ್ತೇನೆ. ಫಸ್ಟ್, ಇದು ಒಂದು ಬಾರ್ಕ್. ಓಕೆ, ಇದು ಒಂದು ಬಾರ್ಕ್ ಅಂದರೆ ಇದರ ಮೇಲೆ ಪಿನ್ ಹೋಲ್ಸ್ ಕಾಣುತ್ತೆ. ಸೂಜಕ್ಕಿಂತ ಚೂರು ದೊಡ್ಡ ಹೋಲ್ಸ್ ಕಾಣುತ್ತೆ. ಅದು ಒಂದು ಅಬ್ಸರ್ವೇಷನ್. ಗಿಡನ ಕ್ಲೀನಾಗಿ ನೋಡಬೇಕು. ಓಕೆ, ಸೆಕೆಂಡ್ ಬರೋದಾತಂದರೆ ಇದರ ಮೇಲೇ ಗಮ್ ಆಗಿರುತ್ತೆ, ಅಂಟು ಬಂದಿರುತ್ತೆ. ಎರಡನೇದು. ಮೂರನೇದು, ಇದರ ಬಡ್ಡೆ ಅಂದರೆ ಇದರ ಬುಡ ಏನಿರುತ್ತಲ್ಲ, ಅಲ್ಲಿ ನಿಮಗೆ ಪೌಡ್ರಿ ಕಾಣುತ್ತೆ. ನಾನೇನು ವಿಡಿಯೋಲಿ ತೋರಿಸ್ತಾ ಇದ್ದೇನೆ, ಹೀಗೆ ಒಂದು ಪೌಡ್ರ್ ಬಿದ್ದಂಗೆ ಆಗಿರುತ್ತೆ. ಈ ಮೂರು ಬೇಸಿಕ್ ಸಿಂಪ್ಟಮ್ಸ್ ನೀವು ನೋಡಬೇಕು. ಇಲ್ಲಪ್ಪ ನಂದು ಕಸ ಭಾಳ ಬೆಳೆದಿತ್ತು, ಕಾಣ್ತಾ ಇರಲಿಲ್ಲ ಬುಡ ಅಂತಂದರೆ ಗಿಡಗಳ ಎಲೆ ಹಳದಿ ಆಗಿರುತ್ತೆ. ಓಕೆ, ಭಾಳ ಸರಿ ನಿಮ್ಮ ತೋಟದಲ್ಲಿ ನಿಮ್ಮ ಗಿಡಗಳು ಹಳದಿ ಆಗಿರುತ್ತೆ, ನೀವು ಅದನ್ನ ಇಗ್ನೋರ್ ಮಾಡ್ತಾ ಇರ್ತೀರ. ಹಳದಿ ಕೇವಲ ಇದ್ರ ಒಂದೇ ರೀಸನ್ಗೆ ಆಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಯಾರ್ದೋ ನಿಮ್ಮ ತೋಟದಲ್ಲಿ ಹಳದಿ ಆಗಿದೆ ಎಲೆಗಳು ಅಂತಂದರೆ ಸ್ಟೆಮ್ ಬರೋರು ಬಂತು, ನನ್ನ ಗಿಡ ಹೋಯ್ತಂತಲ್ಲ, ನೆನ್ಪಿಟ್ಕೊಳ್ಳಿ. ಒಂದು, ಈಗ ಇದು ಸಿಂಪ್ಟಮ್ಸ್. ಈಗ ಇನ್ ಕೇಸ್ ಬಂದುಬಿಟ್ಟಿದೆ, ಏನು ಮಾಡೋದಂತಂದರೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಫಸ್ಟ್ ಟ್ರೀಟ್ಮೆಂಟ್ ಅಂದರೆ ಪ್ರಿಕಾಷನ್ಸ್ ನಾನು ಹೇಳ್ತೇನೆ. ನಿಮ್ಮ ತೋಟದಲ್ಲಿರೋ ಕಳೆನ ಫುಲ್ಲು ಕ್ಲೀನ್ ಮಾಡಬೇಕು, ಕಳೆ ಇರಕೂಡ್ದು. ಎರಡನೇದಂತಂದರೆ ಕಳೆ ತೆಗೆದಾದ ಮೇಲೆ ಕ್ಲೋರೋಫರಿಫಸ್ ಎಂಟೈರ್ ಫಾರ್ಮಿಗೆ ನೆಲಕ್ಕೆ ಹೊಡಿಬೇಕು, ಮಣ್ಣಿಗೆ ಹೊಡಿಬೇಕು. ಅದರಲ್ಲಿ ಮಣ್ಣು ಇರ್ಬೋದು, ಎಲೆಗಳು ಇರ್ಬೋದು, ಒಣ ಎಲೆ ಇರ್ಬೋದು, ಟ್ವಿಕ್ಸ್ ಅಂತ ಹೇಳ್ತೇವೆ. ಬ್ರಾಂಚಸ್ಗಿಂತ ಮುಂಚೆ ಬರೋದು ಟ್ವಿಕ್ಸ್ ಆ್ಯಂಡ್ ಬ್ರಾಂಚಸ್. ಅಂದರೆ ನೀವು ಪ್ರೂನಿಂಗ್ ಏನು ಮಾಡಿರ್ತೀರ, ಅದರ ಕೊಂಬೆ ಅದು ಅಲ್ಲಿ ಇತ್ತಂದರೆ ಅದಕ್ಕೆಲ್ಲ ಹೊಡಿಬೇಕು. ಅದರ ನಂತರ ನಮ್ಮ ಸ್ಟೆಮ್ ಮೇನ್ ಟ್ರಂಕ್ ಏನಿರುತ್ತೆ ಅದಕ್ಕೆ ನಾವು ಪ್ರೊಟೆಕ್ಷನ್ ಕೊಡಬೇಕು. ಪ್ರೊಟೆಕ್ಷನ್ ಕೊಡುವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ವಿಡಿಯೋಲಿ, ಸಿರಿಂಜಿನ ಮೂಲಕ ನೀವು 2 ml ಕ್ಲೋರೋಫರಿಫಸ್, 1 ಲೀಟರ್ ನೀರಿಗೆ 2 ml ಕ್ಲೋರೋಫರಿಫಸ್ ಹಾಕಿ ನೀವೇನು ಮಾಡ್ಬೋದು ಅಂತಂದರೆ ಪ್ರತಿ ಹೋಲ್ ಏನು ಗಿಡಕ್ಕೆ ಆಗಿರುತ್ತೆ ಅದರಲ್ಲಿ ಇಂಜೆಕ್ಟ್ ಮಾಡಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಅದರಿಂದ ಇದು ವಾಸಿ ಆಗುತ್ತೆ. ಆದರೆ ಬರೋದಿಲ್ವಾ ಅಂದರೆ ಮತ್ತೆ ಬರುತ್ತೆ. ಯಾಕಂದರೆ ನೀವು ಕೊಲ್ತಾ ಇರೋದು ಹುಳನ, ಮೊಟ್ಟೆನಲ್ಲ. ಓಕೆ, ಏನು ಮಾಡ್ತಾರೆ ಅಂತಂದರೆ ಒಂದು ಇಂಡಸ್ಟ್ರಿ ಹೆಂಗೆ ಬೆಳೆದುಬಿಟ್ಟಿದೆ ಅಂತಂದರೆ ಇದು ನಾವು ಇಲ್ಲಿ ಮೊಟ್ಟೆ ಕೊಲ್ಲುವಂಥ ಸಾಧ್ಯತೆ ಮಾಡಿಸಲ್ಲ. ಅಂದರೆ ಆ ಕೆಮಿಕಲ್ ಮೊಟ್ಟೆ ಮೇಲೆ ವರ್ಕ್ ಆಗಲ್ಲ, ಜನರಲಿ ಅದು ವರ್ಕ್ ಆಗೋದು ಹುಳದ ಮೇಲೆ. ಓಕೆ, ಯಾಕೆ ಅದು ಅಂತಂದರೆ ಮತ್ತೆ ಆ ಹುಳ ಬರಬೇಕು, ಮತ್ತೆ ರೈತರು ಆ ಕೆಮಿಕಲ್ ತಗೋಬೇಕು ಅನ್ನೋ ಅದೊಂದು ಪದ್ಧತಿ ಅಂತ ಹೇಳ್ಬೋದು ಸಿಂಪಲ್ ಟರ್ಮ್ಸಲ್ಲಿ. ಸಾಮಾನ್ಯವಾಗಿ ಮೊಟ್ಟೆ ಕೊಲ್ಲಕ್ಕಾಗಲ್ಲ. ನೀವು ಯಾವುದೇ ಕೆಮಿಕಲ್ ತಗೊಳ್ಳಿ, ಮೊಟ್ಟೆನ ಅದು ಕೊಲ್ಲಾರಂಗೆ ಇರುತ್ತೆ. ಅದಕ್ಕೆ ನೀವು ಮೊಟ್ಟೆನೇ ಕೊಲ್ಲಬೇಕಂತಂದರೆ ಪೆಟ್ರೋಲ್ ಯೂಸ್ ಮಾಡಬೇಕು. ಓಕೆ, ಯಾವುದು ನಾವು ಬೈಕಿಗೆ, ಕಾರಿಗೆ ಹಾಕೋ ಪೆಟ್ರೋಲ್, ಡೀಸೆಲ್, ಜನರಲಿ ಡೀಸೆಲ್ ಹಾಕಬೇಡಿ, ಪೆಟ್ರೋಲೇ ಯೂಸ್ ಮಾಡಿ. ಅದನ್ನ ಏನು ಮಾಡ್ಬೋದು, ಒಂದು ಸಿರಿಂಜಿನಲ್ಲಿ 1 ml ಇಂಜೆಕ್ಟ್ ಮಾಡಿ ಅದೇನಾಗುತ್ತೆ, ವ್ಯಾಪ್ರೇಟ್ ಆಗುತ್ತೆ, ಆವಿ ಆಗುತ್ತೆ. ಆವಿಯಾಗಿ ಇದು ಏನು
ಕಾಂಡ ಒಳಗಡೆ ಹೋಗಿ ಮೇಲೆ ಮನೆಗೆ ಮಾಡಿರುತ್ತೆ, ಗೂಡು ಮಾಡಿರುತ್ತಲ್ಲ, ಅಲ್ಲಿ ಅದು ವ್ಯಾಪ್ರೇಷನ್ ಆಗಿ ಅಲ್ಲಿ ಉಸಿರುಗಟ್ಟಿಸಿ ಅದನ್ನ ಕೊಂದ್ಬಿಡುತ್ತೆ. ಅದು ಸಿಸ್ಟಮ್ಯಾಟಿಕ್ ಇನ್ಸೆಕ್ಟಿಸೈಡ್ ಲೆಕ್ಕಕ್ಕೆ ಅದು ವರ್ಕ್ ಆಗಿ ಹುಳನ ಕೊಲ್ಲುತ್ತೆ. ಅದು ವೆರಿ ಇಫೆಕ್ಟಿವ್ ಮೆಥಡಲ್ಲಿ ಬರುತ್ತೆ. ಓಕೆ, ಇನ್ನು ಮುಂದೆ ಇನ್ ಕೇಸ್ ಆಗಿಬಿಟ್ಟಿದೆ ಅಂತಂದರೆ ಅದು ನಿಮ್ಮ ಫಿನೋಟಿಪಿಕಲಿ ಅಂದರೆ ಹೊರಗಡೆಯಿಂದ ಏನು ಕಾಣಲ್ಲ, ಬಟ್ ಇಲ್ಲಿ ಒಳಗಡೆ ಏನು ಮಾಡಿರುತ್ತೆ, ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಹೇಳ್ತೇವೆ. ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತಂದರೆ ಒಂದು ಗಿಡದ ಸ್ಟ್ರೆಂತ್ ಏನಿರುತ್ತೆ ಅದು ಹಾಳಾಗಿರುತ್ತೆ. ಒಂದು ದಿನ ಗಿಡ ಗಾಳಿ ಹೆಚ್ಚಿದ್ದಾಗ ಮುರಿದು ಬಿದ್ದು ಬಿಡುತ್ತೆ. ಓಕೆ, ನಿಮ್ಮ ಗಿಡ ನೀವು 8 ವರ್ಷ 10 ವರ್ಷ ಬೆಳೆಸಿರೋದು ಹಾಳಾಯ್ತು. ಯಾಕೆ ಹಂಗೆ ಮುರಿದು ಬೀಳುತ್ತೆ ಅಂದರೆ ಇದು ಒಳಗಡೆ ಹೋಗಿ ರಂಧ್ರನ ಮಾಡಿರುತ್ತೆ, ಅಂದರೆ ಹೋಲ್ ಮಾಡಿ ಒಂದು ಟನಲ್ ಮಾಡಿರುತ್ತೆ. 1 2 3 10 ಹುಳ ಆಗಿದ್ರೆ 10 ಟನಲ್. 10 ಟನಲ್ ಅಂತಂದರೆ ಟ್ರಂಕ್ ಇದು ಎಷ್ಟು ಶಕ್ತಿ ಕೊಡಬೇಕಿತ್ತು ಅಷ್ಟು ಶಕ್ತಿ ಕೊಡೋಕ್ಕಿಲ್ಲ, ಯಾಕಂದ್ರೆ ಟ್ರಂಕ್ ಆಗಿಬಿಟ್ಟಿದೆ. ಗಿಡದ ವೇಟ್ ಮೇಲೆ 100 kg ಅಷ್ಟು ಎಲೆಗಳು, ತಪ್ಪಲ, ಹಣ್ಣು, ಕಾಯಿ ಆದಾಗ ಆಗಿರುತ್ತೆ. ಅವಾಗ ಇದೇನು ಮಾಡುತ್ತೆ, ಮುರ್ಕೊಂಡು ಬೀಳುತ್ತೆ. ಅವಾಗ ನಿಮ್ಮ ಎಂಟೈರ್ ಟೈಮ್ ನೀವೇನು ಹಾಕಿದ್ರಿ ವೇಸ್ಟ್ ಆಗುತ್ತೆ. ಸೊ ರೈತರು ಭಾಳ ಜನ ಏನು ಮಾಡ್ತಾರೆ, ಸುಮ್ಮನೆ ಯಾರೋ ಗಿಡ ಕೊಟ್ಟರು ಹಚ್ಚಿಬಿಟ್ವಿ ಆಗುತ್ತೆ. ದಯಮಾಡಿ ಹಂಗೆ ಮಾಡಬೇಡಿ. ಗಿಡದ ಜೆನೆಟಿಕ್ಸ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಅದಕ್ಕೆ ರೋಗ ತಡೆಯೋ ಶಕ್ತಿ ಅದರಲ್ಲಿಲ್ಲ ಅಂತಂದರೆ ವೀಕ್ ಆಗಿ ಬೆಳೆಯುತ್ತೆ. ವೀಕ್ ಆಗಿ ಬೆಳೆದಾಗ ಈ ಹುಳುಗಳು ಹೋಗುತ್ತೆ. ಫಸ್ಟ್ ಕ್ವಶನ್ಸ್ ನಾನು ಹೇಳಿದ್ದೆ, ಯಾಕೆ ಹೋಗ್ಬೋದು, ಹೇಗೆ ಹೋಗುತ್ತೆ ಅಂತೇಳಿ. ನಾನು ಏನು ಹೇಳಿದ್ದೆ ಅಂದರೆ ಸ್ಟ್ರೆಸ್ ಇದ್ದಾಗಲೇ ಯಾಕೆ ಅಟ್ಯಾಕ್ ಆಗುತ್ತೆ ಅಂತ. ಸಿಂಪಲ್ ಹೇಳ್ತೆ ನೋಡಿ, ಇದು ಒಂದು ಹಾರ್ಟ್ವುಡ್, ಇದು ಸ್ಯಾಫ್ವುಡ್. ಸ್ಯಾಫ್ವುಡಲ್ಲಿ ಏನಿರುತ್ತೆ, ಹೆಚ್ಚು ಅಂತಂದರೆ ಇಲ್ಲಿ ನಾವು ಮಣ್ಣಿಗೆ ಕೊಟ್ಟಿರೋ ನೀರು ಮತ್ತು ನ್ಯೂಟ್ರಿಯೆಂಟ್ಸ್ ಹೋಗ್ತಾ ಇರುತ್ತೆ. ಆಮೇಲೆ ಇದರಲ್ಲಿ ಒಂದು ನ್ಯಾಚುರಲ್ ಡಿಸೀಸ್ ರೆಸಿಸ್ಟೆನ್ಸ್ ಆ್ಯಂಡ್ ಪೆಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಹೀಟ್ ರೆಸಿಸ್ಟೆನ್ಸ್ ಅಂದರೆ ಬೆಂಕಿ ಆದಾಗ ತಡೆಯೋ ಶಕ್ತಿ ಇರುತ್ತೆ, ಫೈರ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಇದರಲ್ಲಿ ಹುಳುಗಳು ಬಂದಾಗ ಒಂದು ಫೈಟ್ ಮಾಡುವಂಥ ತಾಕತ್ತು ಇದರಲ್ಲಿ ಇರುತ್ತೆ. ಆಮೇಲೆ ಮತ್ತು ರೋಗ ಬಂದಾಗಲೂ ತಡಿಬೇಕಂತ ಒಂದು ಕೆಮಿಕಲ್ ರಿಲೀಸ್ ಮಾಡ್ತಾ ಹೋಗುತ್ತೆ ತನ್ನ ಒಂದು ಸೈಕಲಲ್ಲಿ. ಯಾವಾಗ ನೀರು ಕಡಿಮೆ ಆಗುತ್ತೆ ಇಲ್ಲ ಹೆಚ್ಚಾಗುತ್ತೆ, ಗಿಡ ಸ್ಟ್ರೆಸ್ಸಲ್ಲಿ ಹೋಗುತ್ತೆ. ಅತಿ ನೀರು ಇಲ್ಲ ಕಡಿಮೆ ನೀರಾದಾಗ ಸ್ಟ್ರೆಸ್ಸಲ್ಲಿ ಹೋದಾಗ ಇಲ್ಲಿ ಆ ಕೆಮಿಕಲ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ ಈ ಭಾಗದಲ್ಲಿ. ಓಕೆ, ಒಂದು ನ್ಯಾಚುರಲ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಆವಾಗ ನಿಮ್ಮ ಗಿಡ ವೀಕ್ ಇರುತ್ತೆ. ಅದು ಒಳ್ಳೆ ಚಾನ್ಸ್ ಇರುತ್ತೆ ಹುಳುಗಳು ನೆಲದ ಬಿಟ್ಟು ಸೀದಾ ಗಿಡಕ್ಕೆ ಅಟ್ಯಾಕ್ ಮಾಡುತ್ತೆ. ಓಕೆ, ಹೆಲ್ದಿ ಗಿಡ ಇತ್ತು, ನೋಡೋಕೆ ಸುಂದರವಾಗಿತ್ತು ಅಂತ ನೀವು ಹೇಳ್ಬೋದು, ಬಟ್ ಆ ವರ್ಷ ಅದಕ್ಕೆ ಆ ಹೆಲ್ತ್ ಸರಿ ಇರಲಿಲ್ಲ, ಆವಾಗ ಇದು ಪೆನಿಟ್ರೇಟ್ ಮಾಡುತ್ತೆ. ಪ್ರತಿ ಸಾರಿ ನಿಮ್ಮ ತೋಟದಲ್ಲಿ ಇದೇ ಆಗ್ತಾ ಇದೆ ಅಂತಂದರೆ ನಿಮ್ಮ ಗಿಡಗಳು ಡಿಸೀಸ್ ರೆಸಿಸ್ಟೆನ್ಸು ಇಲ್ಲ ಅಂತಂದರೆ ಪೆಸ್ಟ್ ರೆಸಿಸ್ಟೆನ್ಸು ಹೋಗಿದೆ ಅಂತ ಅರ್ಥ, ಇಮ್ಯುನಿಟಿ ಡೌನ್ ಆಗಿದೆ ಅಂತ ಅರ್ಥ. ಇಮ್ಯುನಿಟಿ ಹೆಚ್ಚು ಹೇಗೆ ಮಾಡಬೇಕು ಅಂತಂದರೆ ನ್ಯಾಚುರಲ್ ಆಗಿ ನಾವು ಬೂಸ್ಟ್ ಮಾಡ್ತಾ ಹೋಗಬೇಕು. ಸಾಯಿಲಲ್ಲಿ ನೀವು ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇಡಿ. ಸೀಸಾಲ್ ಅಂತ ಬರುತ್ತೆ, ಒಂದು ಗಿಡಕ್ಕೆ 200 ರಿಂದ 250 ಗ್ರಾಮ್ ಪ್ರತಿ ವರ್ಷ ಕೊಡಲೇಬೇಕು. ಅವಾಗ ಏನಾಗುತ್ತೆ, ಒಂದು ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಹೊಸ್ಟೋರಿಯಾಸ್, ಒಂದು ಗಿಡ ಗಂಧ ಇನ್ನೊಂದು ಮರದ ಮೇಲೆ ಬೆಳೀತಾ ಇರುತ್ತೆ, ಇಲ್ಲ ಇನ್ನೊಂದು ಸಸಿ ಮೇಲೆ ಬೆಳೀತಾ ಇರುತ್ತೆ. ಆ ಕೂಡಿರೋ ಭಾಗಕ್ಕೆ ಹೊಸ್ಟೋರಿಯಾ ಅಂತೇವೆ, ಇಲ್ಲಾಂದರೆ ಫುಡ್ ಫ್ಯಾಕ್ಟ್ರಿ ಅಂತ ಹೇಳ್ತೇವೆ. ಆ ಫುಡ್ ಫ್ಯಾಕ್ಟ್ರಿ ಹೆಲ್ತ್ ಚೆನ್ನಾಗಿರಬೇಕು. ಆ ಫುಡ್ ಫ್ಯಾಕ್ಟ್ರಿ ಹೆಲ್ತ್ ಚೆನ್ನಾಗಿರ್ಬೇಕಂತಂದರೆ ಅಡ್ವಾನ್ಸ್ ಆ್ಯಂಡ್ ಪವರ್ ಎಕ್ಸ್ ಅಂತ ಬರುತ್ತೆ, ನಮ್ಮದು ಇನ್ನೊಂದು ಸ್ಯಾಂಡಲ್ ಬೂಸ್ಟರ್ ಅಂತ ಬರುತ್ತೆ. ಅದನ್ನ ನೀವು ಯೂಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮ ಓವರಾಲ್ ಹೆಲ್ತ್ ಚೆನ್ನಾಗಿರುತ್ತೆ. ಓವರಾಲ್ ಹೆಲ್ತ್ ನೀವು ಇವತ್ತಿಂದ ಚೆನ್ನಾಗಿಟ್ಟಿದ್ರೆ ನೀವು 15 ವರ್ಷ ಆದಮೇಲೆ ಈ ಸ್ಥಿತಿಗೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಯಾವ ಸ್ಥಿತಿ, ಈ ಸ್ಥಿತಿ ಹೇಳ್ತಾ ಇರೋದು. ಇಂಥ ಮರ ನೀವು ನನ್ನ ಮುಂದೆ ತಂದು ಇಡಿ, ನಾನು ಭಾಳ ಅಂದರೆ ಏನು ಹೇಳ್ತೇನೆ ಗೊತ್ತಾ, ಹೋಮಕ್ಕೆ ಯೂಸ್ ಮಾಡೋಣ, 200 ರೂಪಾಯಿಂದ 300 ರೂಪಾಯಿ ಕೆ ಜಿಗೆ ತೊಗೊತಾರೆ ಅಂತ ಹೇಳ್ತೇನೆ. ಓಕೆ, ಇದೇ ಮರ ನಿಮಗೆ 1 kg 8,000 ರೂಪಾಯಿಗೆ ಹೋಗುತ್ತೆ. 200 ಬೇಕಾ 8,000 ಬೇಕಾ ನೀವು ವಿಚಾರ ಮಾಡಿ. ಆಮೇಲೆ ಭಾಳ ಜನ ಪ್ರೊಟೆಕ್ಷನ್ ಮೇಲೆ ಖರ್ಚು ಭಾಳ ಮಾಡ್ತಾಯಿದ್ದಾರೆ. ಒಂದು ಮರಕ್ಕೆ ನಾನು ನೋಡ್ತಾ ಇದ್ದೆ, ಕಂಪೌಂಡೇ ಕಟ್ತಾ ಇದ್ದಾರೆ, ಒಬ್ಬ ಮನುಷ್ಯನ ಇಡ್ತಾ ಇದ್ದಾರೆ ಒಂದೊಂದು ಮರಕ್ಕೆ ಅನ್ನಂಗೆ ವೀಡಿಯೋಸ್ನ ನೋಡ್ತಾ ಇದ್ದೆ. ಅವೆಲ್ಲ ಮಾಡೋದು ನೆಸೆಸರಿ ಇಲ್ಲ. ಫಸ್ಟ್ ಗಿಡ ಹೆಲ್ದಿ ಬೆಳೆಸೋದು ವಿಚಾರ ಮಾಡಿ. ಒಂದು ಹುಳ ಇದು ಏನು ಮಾಡ್ತಾ ಇದೆಯಲ್ಲ, 10 ಕಳ್ಳರು ಮಾಡೋ ಕೆಲಸ ಒಂದು ಹುಳ ಮಾಡುತ್ತೆ, ಅಂದರೆ ಅಷ್ಟು ಹಾಳು ಮಾಡುತ್ತೆ ಅಂತ ಅರ್ಥ. 10 ಕಳ್ಳ ಬಂದು ನಿಮ್ಮ ತೋಟದಲ್ಲಿ ಎಷ್ಟು ಹಾಳು ಮಾಡ್ಬೋದು. ಒಮ್ಮೆ ನಿಮ್ಮ ತೋಟದಲ್ಲಿ ಈ ಹುಳ ಬಂತಂದರೆ ನೀವು ಅದನ್ನ ಉಳಿಸೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ವಿಶೇಷ ಸೂಚನೆ ಅಂತಂದರೆ, ಧಾರ್ವಿ ತಂಡದಿಂದ ಈ ವರ್ಷ ನಾವು ಸೆಕ್ಯೂರಿಟಿ ಡಿವೈಸಸ್ಸು ಲಾಂಚ್ ಮಾಡ್ತಾ ಇದ್ದೇವೆ. ವೆರಿ ಸೂನ್ ಅದು ಬರುತ್ತೆ. ಒಂದು ಮರಕ್ಕೆ ಹಾರ್ಡ್ಲಿ 250 ರಿಂದ 500 ರೂಪಾಯಿ ಒಳಗಡೆನೇ ಖರ್ಚು ಬರುತ್ತೆ. 3,000 ಹಾಕಿ, ಫೆನ್ಸ್ ಹಾಕಿ, ಮೆಶ್ ಹಾಕಿ ಅದೆಲ್ಲ ಬಿಟ್ಬಿಡಿ. ನಿಮ್ಮ ಗಿಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ಅದರ ಬಗ್ಗೆ ಕಂಪ್ಲೀಟ್ ವಿವರಣ ನಾವು ವೆರಿ ಸೂನ್ ನಾನು ಹಾಕ್ತೇನೆ. ನನ್ನ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.